ಹಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡೇನ್ರಿ. ಇನ್ನು ಮಕ್ಕಳನ್ನೆಲ್ಲ ಎಬ್ಬಿಸಿ ಅವರಿಗೆ ಸ್ವಲ್ಪ ಟೀ ಬಿಸ್ಕಿಟ್ ಎಲ್ಲ ಕೊಟ್ಟು ಹಾಗೆ ಹೊರಗಡೆ ಬಂದೆ. ಇನ್ನು ನಮ್ಮ ಸ್ಕೂಟಿನೂ ತುಂಬ ಚೆನ್ನಾಗಿ ಕಾಣತಿತ್ತು. ಅದಕ್ಕೂ ಒಂದು ದೃಷ್ಟಿತೆ ಏನೇ, ಯಾಕಂದ್ರೆ ಭಾಳ ಚಂದ ಕಾಣತಿತ್ತು ನನ್ನ ಕಣ್ಣಿಗೆ ಮಾತ್ರ. ಇವತ್ತು ಒಂದು ಸ್ವಲ್ಪ ಏನು ಹೊರಗಡೆ ಎಲ್ಲ ಅಡ್ಡಾಡ್ದೈತಿ. ಒಳಗೆ ಹೋಗ್ಬೇಕನ್ನೋರಾಗ ಸೂರ್ಯನ ಕೂಡ ತುಂಬ ಚೆನ್ನಾಗಿ ಕಾಣತಿದ್ದ. ಅವನೊಂದು ಪಿಕ್ ತಗೊಂಡ್ರೆ, ಯಾಕಂದ್ರೆ ಸೂರ್ಯ ಕೂಡ ಸಿಟ್ಟಿಗೆ ಹೇಳ್ಬಾರ್ದಲ್ಲ, ಹೀಗಾಗಿ ಅದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಇನ್ನು ಒಳಗೆ ಹೋಗೋಷ್ಟ್ರೊಳಗೆ ಮಗಳು ಕೂಡ ಇದ್ದಿದ್ಲು. ಸ್ವಲ್ಪ ಹುಷಾರಿದ್ರಿಕಿಲ್ಲ, ಹೀಗಾಗಿ ಲೇಟಾಗಿ ಎಬ್ಸಿದ್ದೆ. ಅವಳಿಗೂ ಟೀ ಬಿಸ್ಕಿಟ್ ಎಲ್ಲ ತಿನ್ನಿಸಿ ಆಮೇಲೆ ನಾಷ್ಟಕ್ಕೆಲ್ಲ ರೆಡಿ ಮಾಡತ್ತೀನಿ. ಇವತ್ತು ನಾಷ್ಟಕ್ಕೆ ಬಂದು ನಾ ಏನು ಮಾಡತ್ತೀನಪ್ಪ ಅಂತಂದ್ರೆ ಫ್ರೈಡ್ ರೈಸ್ ಮಾಡತ್ತೀನಿ ರೀ. ಭಾಳ ಅಂದ್ರೆ ಭಾಳ ಮಕ್ಕಳಿಗೆ ಇಷ್ಟ ಆಕೈತಿ ನಮ್ಮ ಮನೆಯೊಳಗೆ. ಅದಕ್ಕೆ ಕ್ಯಾಬೇಜು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡೀನಿ. ಆಮೇಲೆ ಹಸಿಮೆಣ್ಸಿಕಾಯಿ, ಉಳ್ಳಾಗಡ್ಡಿ, ಇಲ್ಲಿ ಬಂದು ಕ್ಯಾರೆಟ್ನ ಅನ್ನು ಸ್ವಲ್ಪ ಉದ್ದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಇಲ್ಲಿ ಬಂದು ಬೀನ್ಸ್ನ ಅನ್ನು ಉದ್ದಾಗಿ ಸ್ವಲ್ಪ ಡಿಸೈನಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಇನ್ನು ಈ ಕ್ಯಾಬೇಜ್ನ ಉದ್ದುದ್ದಾಗಿ ಸ್ವಲ್ಪ ನೀಟಾಗಿ ಹೆಚ್ಕೊಡ್ರಿ. ಅದು ಯಾಕಂದರೆ ಎಳಿದ್ದಷ್ಟು ಫ್ರೈಡ್ ರೈಸ್ ಭಾಳ ಚಲೋ ಅಂತ ಹಾಕೈತಿ, ರುಚಿ ಕೂಡ. ಇನ್ನು ಇದನ್ನೆಲ್ಲ ಇಷ್ಟು ತೊಗೊಂಡೆ ನೋಡಿರಿ. ಇನ್ನು ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ರಿಕಿಲ್ಲ ನಡಿತೈತಿ, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಕೋದು, ಇದ್ರೆ ಹಾಕ್ಕೊಳ್ರಿ ಅದನ್ನೊಂದು. ಇನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರೀ. ಒಂದು ಬಾಳ್ಗಿನ ಇಟ್ಕೊತೀನಿ. ರೈಸ್ನ ಮಾಡಿ ಇಟ್ಕೊಂಡಿರ್ಬೇಕು ಮೊದಲೇಕ, ಅದು ಉದುರಾಗಿರ್ಬೇಕು. ಆಮೇಲೆ ಒಂದು ಬಾಳ್ಗಿನ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಜೀರಿಗೆನ ಹಾಕಿ ಅದು ಸಿಡಿದ ನಂತರ ಅದಕ್ಕೆ ಉಳ್ಳಾಗಡ್ಡಿನ ಹಾಕ್ಕೊತೀನಿ. ಉಳ್ಳಾಗಡ್ಡಿನ ಹಾಕ್ಕೊಂಡು ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ. ಹಸಿಮೆಣ್ಸಿಕಾಯಿನ ಡೈರೆಕ್ಟ್ ನಾನು ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಸ್ವಲ್ಪ ಬೀಜೆಲ್ಲ ಸಿಡಿತೈತಿ ಕೈಗೆಲ್ಲ ಅಂತಂದು ಮೊದಲೇಗೆ ಉಳ್ಳಾಗಡ್ಡಿ ಹಾಕಿ ಆಮೇಲೆ ಅದಕ್ಕೆ ಹಸಿಮೆಣ್ಸಿಕಾಯಿನ ಹಾಕೀನಿ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ರೀ. ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಸಾಕು, ಜಾಸ್ತಿ ಏನು ಚೇಂಜ್ ಆಗೋದು ಬೇಕಾಗಿಲ್ಲ. ಯಾಕಂದರೆ ತರಕಾರಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕಲ್ಲ, ಹೀಗಾಗಿ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಹೀಗಾಗಿ ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯೊಳಗೆ ಎಲ್ಲ ಫ್ರೈ ಮಾಡ್ಕೊಂಡೆ ಅಂದ್ರೆ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೈತಿ. ಆಮೇಲೆ ತರಕಾರಿನೆಲ್ಲ ಹಾಕ್ಕೋಬೋದು ನಾವು. ಇವಾಗ ಕ್ಯಾರೆಟ್ನ ಹಾಕ್ಕೊತೀನಿ ನಾನು. ಕ್ಯಾರೆಟ್ ಆಮೇಲೆ ಇದು ಬೀನ್ಸ್ ಹಾಕ್ಕೊತೀನಿ. ಬೀನ್ಸ್ ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹೀಗಾಗಿ ಅದನ್ನು ಮೊದಲಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನೆಲ್ಲ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಮೊದಲೇಕ ಕ್ಯಾಬೇಜ್ ಹಾಕ್ಕೊಂಡ್ಬಿಟ್ರೆ ಅದು ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಬೇಗ ಫ್ರೈ ಆಗಿಬಿಡ್ತೈತಿ. ಆವಾಗ ಅದಷ್ಟು ರುಚಿ ಅನಿಸೋಂಗಿಲ್ಲ ಮತ್ತು ಫ್ರೈಡ್ ರೈಸ್ನೂ ಅಷ್ಟು ಟೇಸ್ಟಾಗಿ ಬರೋಂಗಿಲ್ಲ ಅಂತಂದು ಮೊದಲೇಕ ಬೀನ್ಸ್ ಕ್ಯಾರೆಟ್ನ ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ ನಾನು. ಒಂದಿಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಒಂದು 2 ಸ್ಪೂನಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೇನಿ. ಆಮೇಲೆ ಅದನ್ನ ಎಲ್ಲ ಫ್ರೈ ಮಾಡ್ಕೋಬೇಕು. ಇನ್ನು ಉಪ್ಪು ಹಾಕೋದ್ರಿಂದ ತರಕಾರಿನೂ ಕೂಡ ಸ್ವಲ್ಪ ಬೇಗ ಬೆಂತೈತಿ, ಅಂದ್ರೆ ಫ್ರೈ ಹಾಕಿರತ್ತಿ. ಯಾಕಂದ್ರೆ ಉಪ್ಪಿನ ಅಂಶಕ್ಕೆ ಅದು ತರಕಾರಿ ಎಲ್ಲ ಬೇಗ ಬೆಂದು ಹೋಗೋ ಸಾಧ್ಯ ಇರತ್ತೆ. ಹೀಗಾಗಿ ಅದನ್ನ ಸ್ವಲ್ಪ ಹೊತ್ತು ಈ ಥರ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊತಿರ್ಬೇಕು. ನಮ್ಗೆ ಗೊತ್ತಾಗ್ತಿರತ್ತಿ ಮಾಡ್ದಂಗೆಲ್ಲ ಅಡುಗೆನ. ಇನ್ನು ಇವಾಗ ಲಾಸ್ಟಿಗೆ ಕ್ಯಾಬೇಜ್ನ ಹಾಕ್ಕೊತೀನಿ ರೀ. ಹಾಕ್ಕೊಂಡು ಅದನ್ನು ಎಲ್ಲ ಫ್ರೈ ಮಾಡ್ಕೊತೀನಿ. ಇನ್ನು ಫ್ರೈಡ್ ರೈಸಿಗೆ ಜಾಸ್ತಿ ಇದು ಎಲ್ಲ ತರಕಾರಿ ಹಾಕ್ಕೊಂಡಿರ್ತೀವಲ್ಲ, ಪೂರ್ತಿ ಬೆಂದು ಹೋಗಬಾರ್ದು. ಅದು ಸ್ವಲ್ಪ ಗಟ್ಟಿ ಇದ್ರೂ ಚಲೋ, ಅಂದರೆ ಒಂದು 70% ಮಾತ್ರ ಅದು ಬೆಂದು ಹೋಗ್ಬೇಕು. ಇನ್ನು ಉಳ್ಕೆದೆಲ್ಲ ಅದು ಸ್ವಲ್ಪ ಗಟ್ಟಿಯಾಗಿದ್ರೇ ಟೇಸ್ಟಾಗಿ ಬರುತ್ತೆ. ಇನ್ನು ಇದಕ್ಕೆ ಗರಂ ಮಸಾಲ ಹಾಕ್ಕೊತೀನಿ ನಾನು. ಗರಂ ಮಸಾಲ ಹಾಕ್ಕೊತೀನಿ, ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಇನ್ನು ನಿಮ್ಗೆ ಏನಾದರೂ ಮಸಾಲೆ ಬೇಕಾದ್ರೆ ಹಾಕ್ಕೋರಿ, ಸಾಸ್ ಅದು ಏನಾದರೂ ಬೇಕಾದ್ರೆ ಹಾಕ್ಕೋರಿ. ನಾನು ಸಾಸ್ ಅದು ಏನು ಹಾಕ್ಕೊಂಡಿಲ್ಲ, ಜಸ್ಟ್ ಮನೆಯೊಳಗೆ ಏನೈತೆ ನೋಡಿರಿ ಅದನ್ನ ಅಷ್ಟು ಹಾಕ್ಕೊಂಡು ಇವತ್ತು ಫ್ರೈಡ್ ರೈಸ್ ಮಾಡ್ಕೋತೀನಿ. ಇವಾಗ ರೈಸ್ನ ಹಾಕ್ಕೊತೀನಿ. ರೈಸ್ನ ಮೊದಲೇಕ ಮಾಡಿ ಇಟ್ಕೊಂಡಿರ್ಬೇಕು. ನನ್ನೆಲ್ಲ ಆರಿದ ಮೇಲೆ ಅದನ್ನ ಸ್ವಲ್ಪ ಉದುರಾಗಿ ಮಾಡಿಟ್ಕೋಬೇಕು. ಇದನ್ನ ರೈಸ್ನ ನಾವು ಎಷ್ಟು ಉದುರಾಗಿ ಮಾಡಿಟ್ಕೊತೀವಿ ನೋಡು, ಫ್ರೈಡ್ ರೈಸ್ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಇವಾಗೆಲ್ಲ ಹಾಕ್ಕೊಂಡು ಎಲ್ಲ ರೈಸ್ನ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊತೀನಿ ನಾನು. ಇನ್ನು ರೈಸ್ನೆಲ್ಲ ನಾವು ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಯಾಕಂತಂದ್ರೆ ಅದು ರೈಸ್ ಎಲ್ಲ ಕಟ್ಟಾದ್ರೆ ಅಷ್ಟು ಚಲೋ ಅಂತ ಆಗೋಂಗಿಲ್ಲ. ಹೀಗಾಗಿ ನಿಧಾನಕ್ಕೆ ರೈಸ್ನ ಮಿಕ್ಸ್ ಮಾಡಬೇಕಾಕೈತಿ. ಇನ್ನು ಲಾಸ್ಟಿಗೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊತೀನಿ ರೀ. ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಇದನ್ನ ಲಾಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ರೆಡಿ ಆದಂಗೆ. ಈ ಒಂದು ಫ್ರೈಡ್ ರೈಸ್ ಚಲೋ ಆಗಬೇಕು, ಸಖತ್ತಾಗಿ ಟೇಸ್ಟಿಯಾಗಿ ಬರ್ಬೇಕಂತಂದ್ರೆ ಪೆಪ್ಪರ್ ಪೌಡ್ರನ್ನ ಮೂಲ ಕಾರಣ. ಅದಕ್ಕೆ ನಾನು ಮನೆಯೊಳಗೆ ಮಾಡಿರಿ ಅಂತ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿನಿ. ಅಂದರೆ ಕಾಳು ಮೆಣಸಿನ ಕೊಟ್ಟು ಮನೆಯೊಳಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಕೊಂಡೇನಿ ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರುತ್ತೆ. ಮೇನ್ ಕಾರಣ ಅದ ಅಂತಲೇ ಹೇಳ್ಬೋದು. ಇನ್ನು ಫ್ರೈಡ್ ರೈಸ್ ಎಲ್ಲ ಮಾಡಿದ್ದಾಯಿತು. ಈ ಕಡೆ ಸ್ವಲ್ಪ ಬೆಣ್ಣೆ ಎಲ್ಲ ಕಡ್ದಿದ್ದೆ, ಅದು ಕೂಡ ಚಲೋ ಅಂತ ಬಂದೈತಿ. ಅದನ್ನು ಕೂಡ ಕಾಸು ಎಲ್ಲ ಇಡಬೇಕು. ಇನ್ನು ಮಕ್ಕಳಿಗೆ ಸ್ವಲ್ಪ ನಾಷ್ಟಕ್ಕೆಲ್ಲ ಹಾಕಿ ಕೊಟ್ಬಿಡ್ತೀನಿ. ಇನ್ನು ಬಾಕ್ಸಿಗೆ ಇದನ್ನ ಕಟ್ಟಾಕಿ ಮಾಡೇನಿ. ಮತ್ತು ಮನೆಯೊಳಗೆ ಅವ್ರಿಗೆ ನಾಷ್ಟಕ್ಕೆ ಕೂಡ ಇದನ್ನ ತಿಂದು ಹೋಗ್ತಾರಂತಂದು ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಯಾಕಂದ್ರೆ ನನ್ನ ಹಸ್ಬೆಂಡ್ ಇವತ್ತು ಬಾಕ್ಸ್ ಎಲ್ಲ ಕಟ್ಕೊಂಡು ಹೋಗ್ತಿರ್ಕಿಲ್ಲ, ಹಾಗಾಗಿ ಫ್ರೈಡ್ ರೈಸ್ ಮೇಲೆ ಇವತ್ತು ನಾಷ್ಟಾನ ಮತ್ತು ಮಧ್ಯಾಹ್ನ ಬಾಕ್ಸನ್ನು ಇಷ್ಟ್ರ ಮೇಲೆ ಮುಗಿಸೇನಿ ರೀ. ಇನ್ನು ಫ್ರೈಡ್ ರೈಸ್ ಏನಾದರೂ ಮಾಡ್ತೀವಲ್ಲ, ಯಾವಾಗಲಾದರೂ ಒಮ್ಮೆ ನಾವು ಈ ಸಾಸ್ ಎಲ್ಲ ಹಾಕಿ ಮಾಡಿದ್ರೆ
ಅಂದ್ರೆ ಚಲೋತ್ನಾಗ ಇರ್ತೈತಿ. ದಿನಂಪ್ರತಿ ನಾವು ಬಾಕ್ಸಿಗೆಲ್ಲ ಕಟ್ತಿರ್ತೇವಲ್ಲ, ಆವಾಗ ದಿನಂಪ್ರತಿ ಸಾಸ್ ಹಾಕಿದ್ರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನೈತೆ ಅಂತಂದು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇವತ್ತಿನ ಫ್ರೈಡ್ ರೈಸ್ ಈ ಥರ ಮಾಡೀನಿ, ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಕೂಡ ನಾನು ತಿಳ್ಕೊಂಡೀನಿ. ಇವತ್ತಿನ ಈ ಒಂದು ಫ್ರೈಡ್ ರೈಸ್ ರೆಸಿಪಿ ನಿಮಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಮನೆಯೊಳಗೆ ಒಮ್ಮೆ ಮಾಡಿಕೊಡ್ರಿ. ಇನ್ನು ನಮ್ಮ ಹಸ್ಬೆಂಡ್ ಎಳ್ನೀರು ತಂದಿದ್ರು, ಕುಡಿಯಾಕತ್ತಿದ್ದೆ. ಇಷ್ಟು ಕಾಡ್ಸಾಕತ್ತಿದ್ರು ಅಂದರೆ ಸಿಕ್ಕಾಪಟ್ಟೆ ಕಾಡಿಸ್ತಿರ್ತಾರೆ. ಮಂದಿ ಇದ್ರಿಗೆ ಮಾತಾಡೋದಿಲ್ಲ ಅಂದಷ್ಟಷ್ಟ. ಇನ್ನು ನಾ ಇದ್ನಂದ್ರೆ ಅದು ಒಬ್ಬೇಕೆ ಇದ್ನಂದ್ರೆ ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾರೆ. ಇನ್ನು ಸ್ವಲ್ಪ ಹೀಟೆಲ್ಲ ಆಗಿತ್ತು, ಬಾಯಿ ಒಳಗೆಲ್ಲ ಗೋಳು ಎದ್ದಿದ್ದು ಅಂತಂದು ಸ್ವಲ್ಪ ಎಳ್ನೀರೆಲ್ಲ ತಂಬ ಅಂತ ಹೇಳಿದ್ದೆ. ಹೀಗಾಗಿ ಸ್ವಲ್ಪ ಎಳ್ನೀರೆಲ್ಲ ತಂದಿದ್ರು. ಪದೇ ಬೈತಿರ್ತಾರೆ. ಇವಾಗ ಸಿಕ್ಕಾಪಟ್ಟೆ ಚಳಿ ಬಿಟ್ಟೈತಿ. ಎಷ್ಟು ಚಳಿ ಬಿಟ್ಟೈತಿ ಅಂತಂದ್ರೆ ಬೆಳಿಗ್ಗೆ ಬೇಗ ಎಳಾಕಣ ಆಗೋದಿಲ್ಲ, ಅಷ್ಟು ಚಳಿ ಬಿಟ್ಟೈತಿ. ಆದ್ರೆ ನಿನಗೆ ಚಳಿ ಟೈಮ್ನೊಳಗೆ ಬಾಯಿ ಒಳಗೆಲ್ಲ ಗುಳ್ಳಿರ್ತಾವು. ಏನು ವಿರುದ್ಧದಿ ಅಂತಂದ್ರೆ ನನಗಷ್ಟ ವಿರುದ್ಧ ಇಲ್ಲ, ಈ ವಾತಾವರಣಕ್ಕೂ ವಿರುದ್ಧ ಅದಿ ಅಂತೆಲ್ಲ ಹೇಳಿ ಸಿಕ್ಕಾಪಟ್ಟೆ ನಗ್ಸಾಕತ್ತಿದ್ರು. ಇನ್ನು ಸ್ವಲ್ಪ ಎಳ್ನೀರೆಲ್ಲ ಕುಡಿಕೊಂತ ನಾನು ವಿಡಿಯೋ ಮಾಡ್ಕೋಕತ್ರ, ಅದಕ್ಕೆ ಲೈಟೆಲ್ಲ ಆಫ್ ಮಾಡೋದು ಆನ್ ಮಾಡೋದು ಅಂತಂದು ಈ ಥರ ಎಲ್ಲ ಕಾಡಿಸ್ತಿರ್ತಾರೆ. ಆದ್ರೆ ಮಂದಿ ಕಣ್ಣಿಗೆ ಮಾತ್ರ ಭಾಳ ಸೈಲೆಂಟ್ ಇದ್ದಾರ್ಗತೆ ಕಾಣಿಸ್ತಾರೆ. ನೋಡಿದ ತಕ್ಷಣ ಯಾರನ್ನೂ ಅಳ್ಯಾಕಾಗೋದಿಲ್ಲ, ಯಾರು ಹೆಂಗಿರ್ತಾರೆ ಅಂತಂದು ಅವ್ರ ಜೊತೆ ಒಂದು 2 ದಿನ ಕಳೆದಾಗ ಗೊತ್ತಾಕೈತಿ. ಯಾಕಂದ್ರೆ ಸುಮ್ಮನಿದ್ದಾರೆಲ್ಲ ಸೈಲೆಂಟ್ ಆಗಿರೋಂಗಿಲ್ಲ, ಇನ್ನೆಲ್ಲ ಜಾಸ್ತಿ ಮಾತಾಡಿದವರೆಲ್ಲ ಜಗಳಗಂಟವ್ರು ಆಗಿರೋದಿಲ್ಲ ಅಂತಂದು ನಾ ಹೇಳ್ತೀನಿ. ಇದಕ್ಕೆ ಈ ಮಾತಿಗೆ ನೀವೇನು ಹೇಳ್ತೀರಂತಂದು ಹೇಳ್ರಿ, ನೋಡೋಣ. ಕಮೆಂಟ್ ಮಾಡಿರಿ ಏನು ಅಂತೀರಂತಂದು. ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ಮಕ್ಕಳೆಲ್ಲ ಹೋದ್ರೆ ಸ್ಕೂಲಿಗೆ. ಫ್ರೈಡ್ ರೈಸ್ ಮಾಡಿದ್ನೆಲ್ಲ ಅದನ್ನ ಸ್ವಲ್ಪ ನಾಷ್ಟ ಮಾಡಿಕೊಂಡು ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋದ್ರೆ. ಇನ್ನು ಮನೆಯೊಳಗೆ ಏನು ಕೆಲಸ ಇದ್ದಿರ್ಕಿಲ್ಲ, ಹಂಗೆ ಲಾಗ್ನ ಕಂಟಿನ್ಯೂ ಮಾಡಿದ್ನೆ ನಾನು. ಏನಿಲ್ಲ, ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕಿತ್ತು. ನಾನು ಹಿಂದಿನ ವಿಡಿಯೋದಾಗ ಹೇಳಿದ್ದೆ, ನಾನು ಒಂದು ಹೇರ್ ಕಟ್ ಮಾಡಿಸಿದ್ನೆಲ್ಲ, ಅದು ವಿಡಿಯೋನ ಎಲ್ಲರೂ ನೋಡಿರಿ. ಚಂದ ಬಂದೈತಿ. ಹೇಳ್ಬೇಕಂತಂದ್ರೆ ಹೇರ್ ಕಟ್ ಮಾತ್ರ ಭಾಳ ಚಲೋ ಬಂದೈತೆ. ಆದ್ರೆ ಮನೆಯೊಳಗೆ ಬಂದಮೇಲೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದಮೇಲೆ ಎಲ್ಲರೂ ಭಯಕತ್ರು. ನೀ ಕೊಟ್ಟಿದ್ದ ಬಿಲ್ಡಪ್ ನೋಡಿದ್ರೆ ಇಷ್ಟ ಮಾಡಿಸ್ಕೊತೀನಿ. ನಾನು ಹಂಗೆ ನಾ ಈ ಸರ ಭಾಳ ಲಾಂಗ್ ಹೇರ್ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಹಿಂಗೆ ಅಂತಂದು ಬಿಲ್ಡಪ್ ಎಲ್ಲ ಕೊಟ್ಟು ಹೋಗಿದ್ನಿ. ಅದು ನಿಜ ಐತಿ. ಅದಕ್ಕೆ ಅವರು ಮಾಡಿಸ್ಕೊಂಡ್ ಬಂದಮೇಲೆ ನೀ ಕೊಟ್ಟಿದ್ದ ಬಿಲ್ಡಪ್ ನೋಡಿದ್ರೆ, ನೀವು ಹೋಗೋ ರೇಂಜಿಗೆ ನೋಡಿದ್ರೆ ಎಷ್ಟು ಮಾಡಿಸ್ಕೊಂಬಂದಿ ಅಂತಂದ್ರೆ ಏನು ಹೇರ್ ಕಟ್ಟ ಮಾಡಿಸಿಲ್ಲ ಹಿಂಗೆ ಅಂತ ಅನ್ನಕತ್ರ. ನನಗೂ ಅದು ಎಷ್ಟು ಚಂದ ಬಂದಿತ್ತು ಅಂತಂದ್ರೆ ಹೇರ್ ಕಟ್ ಭಾಳ ಚಲೋ ಬಂದಿತ್ತು, ಚಂದ ಬಂದಿತ್ತು, ಹಿಂದ್ಗಡೆ ಎಲ್ಲ ಚಂದ ಕಾಣತಿತ್ತು. ಆದರೆ ನನಗದು ಮನಸ್ಸಿಗೆ ತೃಪ್ತಿ ಇದ್ರಿಕಿಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಂದು ಲಾಂಗಾಗಿ ಹೇರ್ ಕಟ್ ಮಾಡಿಸ್ಕೋಬೇಕಂತಂದು. ಅದಕ್ಕೆ ಮನೆಯೊಳಗೆ ನೆಕ್ಸ್ಟ್ ಡೇನ ಹಿಂಗೆ ಮುಂದೆಲ್ಲ ಹೇರ್ಸ್ ಈ ಥರ ಹಾಕ್ಕೊಂಡು ಸ್ಟೇಟ್ ಕಟ್ ಮಾಡಿಸ್ಕೊಂಡಿನಿ. ಆ ಹೇರ್ ಕಟ್ ಎಲ್ಲ ಕರೆಕ್ಟ್ ಸ್ಟೇಟ್ ಕಟ್ ಎಲ್ಲ ಚಲೋ ಅಂತ ಬಂದೈತಿ, ಸ್ಟೇಟ್ ಬಂದೈತಿ, ಚಂದ ಕಾಣತೈತಿ. ಅದು ಅಲ್ಲ ಅವ್ರದ್ದು ಈ ಬಟರ್ಫ್ಲೈ ಕಟ್ ಮಾಡಿದಾಗ ಮುಂದಿನ ಲೆಂತ್ ಇಷ್ಟಿತ್ತದು. ಇವಾಗ ಏನಂತಂದ್ರೆ ನನಗೆ ಹಿಂಗೆ ಇಷ್ಟ. ಹೇಳ್ಬೇಕಂತಂದ್ರೆ ಹಿಂಗೆಲ್ಲ ಮುಂದೆಲ್ಲ ಹಿಂಗೆ ಹೇರ್ಸ್ ಎಲ್ಲ ಹಿಂಗೆ ಬೀಳೋದೇ ಇಷ್ಟ ಆಕೈತಿ. ಯಾಕಂದ್ರೆ ಪದೇ ಹಿಂಗೆ ಮಾಡ್ಕೋಕಲ್ಲ, ಇದು ಆಕತ್ತಲ್ಲ, ಹಿಂಗಾಗಿ ಅದನ್ನ ಇಷ್ಟ ಆಗ್ತೈತಿ. ಸಮ್ಟೈಮ್ ಸ್ವಲ್ಪ ಬೇಜಾರು ಆಕೈತಿ, ಇರಿಟೇಷನ್ ಎಲ್ಲ ಆಗ್ತಿರತಿ, ಪರವಾಗಿಲ್ಲ. ಆದರೆ ಈಗ ಈ ಹೇರ್ ಕಟ್ ಭಾಳ ಚಲೋ ಅನ್ಸಾಕತ್ತೈತಿ, ಮತ್ತು ಬೇಗ ಕೂಡ ರೆಡಿ ಆಗ್ಬೋದು. ಹಿಂಗಾಗಿ ನನಗೆ ಇದೇ ಥರ ಹೇರ್ ಕಟ್ ಬೇಕಾಗಿತ್ತು, ಇದೇ ಥರನ ಮಾಡ್ಕೊಂಡೇನಿ. ಚಲೋ ಅನ್ಸಾದೈತಿ ಹೇಳ್ಬೇಕಂತಂದ್ರೆ. ಇದು ಕೂಡ ಹಿಂಗೆಲ್ಲ ಏರ್ಸ್ ಹಾಕೊಂಡ್ರೆ ಇಲ್ಲಿಗೆ ಬರ್ಬೇಕಿತ್ತು, ಅಷ್ಟು ಹೇರ್ ಕಟ್ ಮಾಡ್ಕೊಂಡೇನಿ. ಆದರೆ ಇನ್ನೊಂದು ಏನು ವಿಷಯಪ್ಪ ಅಂತಂತಂದ್ರೆ, ನಾನು ಜಾಸ್ತಿ ಈಗ ಎಣ್ಣೆನ ಹಚ್ಕೊಂತೀನಿ ತಲೆಗೆ. ಯಾಕಂತಂತಂದ್ರೆ ನನಗೆ ಎಣ್ಣೆ ಹಚ್ಕೊಲಿಕ್ಕಂತಂದ್ರೆ ಸಿಕ್ಕಾಪಟ್ಟೆ ತಲೆ ಬಿಸಿ ಆಗ್ತೈತಿ. ಒಂಥರ ಹೀಟ್ಗೋಸ್ಕರ ಏನೋ ತಲೆ ಕಾವಾದಂಗೆ ಆಗೋದು, ಸಿಕ್ಕಾಪಟ್ಟೆ ತೆಲೆನೂ ಬರೋದು, ಇದೆಲ್ಲ ಹಾಕಿರತಿ. ಅದಕ್ಕೋಸ್ಕರ ಅದು ಅಲ್ಲಿ ಇನ್ನೊಂದು ಮೇನ್ ಕಾರಣ ಏನಂತಂದ್ರೆ, ನನಗೆ ಸಿಟ್ಟು ಭಾಳ ಬರ್ತಿರ್ತೈತಿ. ಸಿಟ್ಟು ಬರೋದಕ್ಕೆ ನನ್ನ ಸಿಟ್ಟು ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೋಸ್ಕರ ತಲೆ ಎಣ್ಣೆ ಹಚ್ಕೊಂಡ್ಬಿಟ್ನಿ ಅಂದ್ರೆ ಸಿಟ್ಟು ಕಂಟ್ರೋಲ್ ಆಕೈತಿ. ಮತ್ತು ಇನ್ನೊಂದು ಜಾಸ್ತಿ ಕೆಲಸನೂ ಮಾಡ್ಬೋದು. ಇಲ್ಲಿಕಂಗೆ ಕೆಲಸ ಮಾಡೋಕ್ಕಾಗಲ್ಲ, ಒಂಥರ ಬೇಜಾರಾಗೋದು, ಮೂಡ್ ಔಟ್ ಆಗಿ ಸಿಟ್ಟು ಬರೋದು, ಮಕ್ಕಳ ಮೇಲೆಲ್ಲ ಸಿಟ್ಟು ತೋರಿಸ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ತಲೆಗೆ ಎಣ್ಣೆ ಹಚ್ಕೊಂಡೆ ಅಂದ್ರೆ ಅವಾಗ ಸ್ವಲ್ಪ ಕೂಲ್ ಹಾಕೇನಿ. ಆಮೇಲೆ ಏನೋ ಒಮ್ಮೆ ರಾತ್ರಿ ಎಲ್ಲ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮಕ್ಕೊತೀನಿ, ಅಥವಾ ಬೆಳಗ್ಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಎಲ್ಲ ಮಾಡ್ಕೊತೀನಿ. ಅವಾಗ ಆರಾಮಿರ್ಬೋದು. ನಾನು ತಲೆಗೆ ಎಣ್ಣೆ ಹಚ್ಕೋದ್ರಿಂದ ನನ್ನ ಹೇರ್ ಗ್ರೋತ್ ಭಾಳ ಚಲೋ ಐತೆ. ಇವಾಗ ನಾನು ಹೇಳ್ಬೇಕಂತಂದ್ರೆ ಇದನ್ನ ಇಷ್ಟು ಬರೋ ಮಟ್ಟ ಅಷ್ಟೇ ನಾನು ಕಟ್ ಮಾಡ್ಕೊಂಡಿದ್ದು. ಇವಾಗ ನಾನು
ಈಗ ಹೇರ್ ಕಟ್ ಮಾಡ್ಕೊಂಡು 1 ವೀಕ್ 15 ಡೇಸ್ ಮೇಲೆ ಆಗೈತೆ ಅಥವಾ 15 ಡೇಸ್ ಆಗಿರ್ಬೋದು. ಇಷ್ಟು ಕೂದಲ ಉದ್ ಬಂದೈತಿ, ಇಷ್ಟು ಲೆಂತ್ ಜಾಸ್ತಿ ಆಗೈತಿ. ಮತ್ತು ನನಗೆ ಕೂದಲು ಬಂದೈತಿ. ನಾನು ತಲೆಗೆ ಜಾಸ್ತಿ ಎಣ್ಣೆ ಹಚ್ಕೋದ್ರಿಂದ, ಹೇರ್ಗೆ ಜಾಸ್ತಿ ಹೇರ್ ಆಯಿಲ್ ಅಪ್ಲೈ ಮಾಡ್ಕೋದ್ರಿಂದ ನಂದು ಹೇರ್ ಗ್ರೋತ್ ಚಲೋ ಐತೆ ಅಂತಾನೆ ಹೇಳ್ಬೋದು. ಇದ ಮೇನ್ ಕಾರಣ. ನಿಮ್ಗೇನಾದ್ರು ಹೇರ್ ಗ್ರೋತ್ ಆಗ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಎಣ್ಣೆ ಹಚ್ಕೋರಿ, ಅದು ನಿಮ್ಮ ಇಷ್ಟ. ಎಣ್ಣೆ ಹಚ್ಕೋದು ಬಿಡೋದು, ಸ್ವಲ್ಪ ಎಣ್ಣೆ ಹಚ್ಕೊಂಡಂಗೆಲ್ಲ ಹೇರ್ ಗ್ರೋತ್ ಜಾಸ್ತಿ ಆಕೈತೆ ಅಂತ ನನಗೆ ಇದು ನನ್ನ ಅನುಭವಕ್ಕೆ ಬಂದಿದ್ದನ್ನು ಹೇಳಾಕತ್ತೇನೆ. ಯಾರೆಲ್ಲ ಜಾಸ್ತಿ ಹೇರ್ ಆಯಿಲ್, ಹೇರ್ಗೆ ಹೇರ್ ಮಸಾಜ್ ಮಾಡ್ಕೋದು, ಆಯಿಲ್ ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ಮಾಡ್ಕೊತೀವಿ ನೋಡ್ರಿ, ವಾರಕ್ಕೆ ಒಂದು 2-3 ಬರೀ ಏನಾದರೂ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಎಲ್ಲ ಮಾಡ್ಕೊಡ್ರಿ, ಅವಾಗ ಹೇರ್ ಗ್ರೋತ್ ಭಾಳ ಚಲೋ ಆಕೈತಿ. ನನಗೆ ಮೇನ್ ಕಾರಣ ಅಂತಂದ್ರೆ ನನ್ನ ಹೇರ್ ಗ್ರೋತಿಗೆ ನಾನು ಜಾಸ್ತಿ ತಲೆಗೆ ಎಣ್ಣೆ ಹಚ್ಕೋದು ಅಂತ ಹೇಳ್ತೀನಿ. ಇದಾಗಿತ್ತು ನೋಡ್ರಿ ಇವತ್ತಿನ ಕತಿ, ಇವತ್ತಿನ ಈ ಒಂದು ಲಾಗ್ ಮತ್ತು ಇವತ್ತಿನ ಒಂದು ಫ್ರೈಡ್ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.